ಅತ್ತೆಗೆಲ್ಲ ವಿಷಯ ಗೊತ್ತಾಗ್ಬೇಕಲ್ವಾ? ನೀವಿರ್ಲಿಲ್ವಲ್ಲ ಅತ್ತೆ, ಆಗ ನಂಗೆ ಆಸ್ತಿನೇ ಸಿಗ್ಲಿಲ್ಲ ಗೊತ್ತಾ? ಅದ್ ಹೇಗೆ? ಉಲುಚು ಪುಟ್ಟಿ ಹಾವಾಗಿ ಬದಲಾಗಿದ್ದ ಕಾರಣಕ್ಕೆ ಆಸ್ತಿ ತಗೊಳ್ಳೋ ಹಕ್ಕು ಕಳ್ಕೊಂಡಿದ್ದಾಳೆ ನನ್ನ ತಂಗಿ. ನನಗ್ಯಾಕೋ ಈ ಮಾಯಾವಿ ಹುಡುಗಿನೇ ಏನೋ ಮ್ಯಾಜಿಕ್ ಮಾಡಿದ್ದಾಳೆ ಅಂತ ಅನುಮಾನ ಬರ್ತಿದೆ. ನಿನ್ ಕರ್ಮ ಸರಿ ಇಲ್ಲ ಅಂತ ಪಾಪ ವಿಶಾಲಾಕ್ಷಿಗೆ ಯಾಕೆ ಬೈತೀಯ ನೀನು? ಹಾಗಾಗಲ್ವಲ್ಲ. ಸುಮನಾ ಉಲುಚಿ ಕಲ್ಗೆ ಹಾಕ್ದಂತ ಸಾಕ್ಸ್ನ ತೆಗ್ದಾಕದ್ಲಂತೆ. ಅದಕ್ಕೆ ಪಾಪು ಮತ್ತೆ ಹಾವಾಗ ಬದಲಾಯ್ತು ಅಂತಂದ್ರು. ಬುದ್ಧಿ ಇದೆಯಾ ಸುಮನಾ? ನಾನ್ ನಿನಗ್ ತೆಗಿ ಅನ್ನ. ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅಂತ. ಶಟ್ ಅಪ್. ನಾನು ಹೇಳ್ದೆ ತೆಗಿಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ? ಎಕ್ಸ್ಕ್ಯೂಸ್ ಮೀ, ನಿಮ್ ಗಲಾಟೆಯಿಂದ ವಿಶಾಲಾಕ್ಷಿಗ್ ಡಿಸ್ಟರ್ಬ್ ಆಯ್ತು. ಧ್ಯಾನಕ್ಕೆ ಭಂಗ ತಂದಿದ್ದಕ್ಕೆ ಮನ್ನಿಸ್ಬೇಕು ವಿಶಾಲಾಕ್ಷಿ. ಪರವಾಗಿಲ್ಲ ಬಿಡಿ. ಇಲ್ಲೋಡು, ನಿನಗೋಸ್ಕರ ಈ ಹೂ ತಗೊಂಬಂದಿದ್ದೀನಿ. ಯಾಕೆ ಯಾಕೆ ಅಂತ ಕೇಳ್ತಿದ್ಯಲ್ಲ ನಯನಿ? ಅರ್ಪಿಸಿದ್ರೆ ಬೇಡ ಅಂತಾಳ? ಹಾಗಲ್ಲ ಮಾಮ್, ಮಲ್ಲಿಗೆ ಹೂ ತಂದು ಎಲ್ರೂ ತಲೆಗಿಟ್ಕೊಳ್ಳಿ ಅಂತ ಹೇಳಿದ್ರೆ ಸಂತೋಷ ಪಡ್ತಿದ್ರೇನೋ, ಆದರೆ ಕೇವಲ ವಿಶಾಲಾಕ್ಷಿಗೋಸ್ಕರ ತಗೊಂಡ್ ಬಂದ್ರೆ ಅನುಮಾನ ಪಡಲ್ವಾ? ಅಲ್ಲ, ನಮ್ಮ ಮಾಮ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅವ್ರ ಅವಸರಕ್ಕೆ ಅನುಮಾನ ಬರ್ತಿದೆ. ಯಾಕೆ? ಮಂತ್ರ ಪುಷ್ಪನ್ ತಗೊಂಬಂದು ವಿಶಾಲಾಕ್ಷಿಗೆ ಏನಾದ್ರೂ ಮಾಡಬೇಕು ಅಂತಿದಾರೇನೋ ಅಂತ. ಛೇ, ಏನ್ ಹೇಳ್ತಿದ್ಯಾ ನಯನಿ? ಚಿಕ್ಕ ಹುಡುಗಿ ಆಸೆ ಪಡ್ತಿದ್ದಾಳೆ ಅಂತ ಈ ಹೂವನ್ನ ಕೊಡ್ತಿದ್ದೀನಿ ಅಷ್ಟೇ. ನನ್ ಮೇಲಿದ್ದ ಕೋಪ ಹೋಗಿ ಪ್ರೀತಿ ಹುಟ್ಟಿರೋ ತಿಲೋತ್ತಮ ಅಮ್ಮವ್ರಿಗೆ ನೋವಾಗೋ ಹಾಗೆ ಯಾಕೆ ಮಾಡ್ಬೇಕಮ್ಮ? ಆದ್ರೂ ನನ್ಗೆ ಹೂಗಳಂದ್ರೆ ಇಷ್ಟ. ಹೂನ ಸಮರ್ಪಿಸೋರು ಅಂದ್ರೆ ಇನ್ನೂ ಇಷ್ಟ. ಹಾಗಾದ್ರೆ ತಿಲೋತ್ತಮ ಅತ್ತೆನ ಲೈಕ್ ಮಾಡ್ತಿದ್ಯಾ ಅಂತಾಯ್ತು. ಡಮ್ಮೋ ಡಮ್ಮ, ಅಮ್ಮ ಇಷ್ಟಪಡದೇ ಇರೋ ಜೀವಿ ಯಾವುದೂ ಇಲ್ಲ. ಕರ್ಮಾನುಸಾರ ಎಲ್ರೂ ಕರ್ಕೊಂಡು ಹೋಗ್ತಾಳೆ, ಎಲ್ಲಾನು ಮಾಡ್ತಿರ್ತಾಳೆ. ಮಾಮ್, ಅಹೂನಾ ಕೊಡಿ. ತಗೋ ವಿಶಾಲಾಕ್ಷಿ. ಎಡ್ಗೈಯಿಂದ ಕೊಡ್ತಿದ್ದೀರಾ? ಮಾಮ್, ರೈಟ್ ಹ್ಯಾಂಡಲ್ಲಿ ಗ್ಲೌಸ್ ಇದ್ರೆ ಏನೀಗ? ಆ ಕೈಯಿಂದನೇ ಕೊಡ್ಬೋದಲ್ಲ ಹೂವನ? ಈ ಕೈಯಲ್ಲಿ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಗ್ರಿಪ್ ಯಾಕಿರಲ್ಲ? ಪ್ರಯತ್ನ ಪಡಿ. ನನ್ ಕೈ ಕೊಟ್ರೆ ನನ್ ತಲೆಗೆ ಮುಡ್ಕೋಬೇಕು. ನೀನ್ ಸಮರ್ಪಿಸ್ಬೇಕು ಅನ್ಕೊಂಡಿರೋದ್ರಿಂದ ಈ ಪಾತ್ರೆ ಮೇಲೆ ಇಟ್ರೆ ಸಾಕು. ಅದೇನು ಬಟ್ಲನ್ನ ಉಲ್ಟಾ ಮಾಡಿಟ್ಟಿದ್ಯಾ? ಅಮ್ಮ ಮುಚ್ಚಿಡಕ್ ಹೇಳಿದ್ದಾರೆ. ಅಂದ್ರೆ ಒಳಗೇನಾರ ಇಟ್ಟಿದಾರಾ? ಏನಾದ್ರೂ ಮುಚ್ಚಿಟ್ಟಿರ್ತಾರೆ ಇವರು.
ಮೊದ್ಲು ನೀವು ಆ ಹೂನ ಇದ್ರ ಮೇಲೆ ಹಿಡಿತಿಲ್ಲತ್ತಮ್ಮ ಅಮ್ಮವ್ರೆ. ಸರಿ. ಪುಷ್ಪಂ ಸಮರ್ಪಯಾಮಿ. ಅಪ್ಪ, ಕೆಲ್ಸ ಆಗೋಯ್ತು. ನಿಂತ್ಕೊಳ್ಳಿ, ಇನ್ನ ಕೆಲಸ ಪೂರ್ತಿಯಾಗಿ ಮುಗ್ದಿಲ್ಲ. ಆ ಬಟ್ಲೊಳಗೆ ಏನಿದೆ ಅಂತ ನೋಡ್ಬೇಕಲ್ವಮ್ಮ? ಏನಿದೆ? ನೋಡುವಲ್ಲ ಬಾ. ಆ? ಕಾಣಿಸ್ತಾ ಇಲ್ಲ. ಹಲೋ ಮ್ಯಾಡ್ ರಾಜ, ನೋಡು ಅಂದ್ರೆ ಪಾತ್ರೆ ತೆಗೆದು ನೋಡು ಅಂತ. ಅಯ್ಯೋ, ನನಗೆ ಭಯ ಆಗತ್ತೆ. ಆವಾಗಲೇ ಆ ಬಟ್ಲು ಜರುಗ್ದಾಗಾಯ್ತು. ಆ ಬಟ್ಲಲ್ಲಿ ಏನಿದೆಯೋ ಏನೋ. ಇಷ್ಟಕ್ಕೆಲ್ಲ ಯಾರಾದ್ರೂ ಹೆದರ್ಕೋತಾರ ಬಾವಾ? ಇರಿ, ನಾನೇ ನೋಡ್ತೀನಿ. ನೋಡು. ಸಾಕ್ಸನ್ನಿಟ್ಟು ಅದ್ರ ಮೇಲೆ ನೀನು ಬಟ್ಲಿ ಯಾಕೆ ಮುಚ್ಚಿಟ್ಟಿದ್ದೆ ವಿಶಾಲಾಕ್ಷಿ? ಅದು ಚಿಕ್ಕ ಮಗು ಹಾಕೊಳ್ಳೋ ಸಾಕ್ಸು. ಉಲುಚಿಗೆ ಹಾಕಿದ್ ಸಾಕ್ಸಾ? ಆಹಾ, ಆ ಕಲರೇ ಬೇರೆ. ನಿಮ್ ಮತ್ತೆ ರೂಪ ಬದಲಾದಂಗೆ ಇದ್ರ ರೂಪ ಬದಲಾಗ್ಬಾರ್ದು ಸುಮನ. ನಾನೇನ್ ಬಣ್ಣ ಬದಲಾಯಿಸಿದ್ದೀನಿ? ಅಪಾರ್ಥ ಮಾಡ್ಕೋಬೇಡಿ ಅತ್ತೆ. ನೀವು ಕೈಗೆ ಬಣ್ಣದ ಡಿಫ್ರೆಂಟ್ ಆಗಿರೋ ಗ್ಲೌಸ್ ಹಾಕೋತೀರಾ ಅಂತ ಅವಳು ಆ ಥರ ಹೇಳಿದಾಳೆ. ಸೀರೆಗೆ ಮ್ಯಾಚಿಂಗ್ ಅನ್ಸುತ್ತೆ. ಉಲ್ಲುಚಿ ಪುಟ್ಟಿ ಕಾಲ್ಗೂ ಇದಕ್ಕೂ ಈ ಕೈಗೆ ಹಾಕೊಂಡಿರೋದಕ್ಕೂ ಯಾವ ಅವಶ್ಯಕತೆ ತೀರುತ್ತೋ ನಮಗೆ ಹೇಳ್ತಿರುತ್ತಿರುತ್ತೆ ಅಮ್ಮ. ಅವಶ್ಯಕತೆಗಳು ಈಡೇರುತ್ತಾ? ಸಾಕ್ಸ್ ಹಾಕೊಂಡ್ರೆ ಕೆಲಸ ಆಗುತ್ತೆ ಅಂತ ಯಾಕೆ ಹೇಳ್ತಿದ್ಯಾ ವಿಶಾಲಾಕ್ಷಿ? ಹೇಳ್ಬೇಕಾಗಿರೋದು ಮತ್ತೆ ಅಮ್ಮ. ಏಯ್, ನಿನಗೆ ಅವಶ್ಯಕತೆ ಇಲ್ದಿರೋ ವಿಷಯ ಯಾಕೆ ಹೇಳು? ನನಗೆ ಅವಶ್ಯಕತೆ ಇಲ್ಲ, ಮನೆಯವ್ರಿಗೆಲ್ಲ ಗೊತ್ತಾಗ್ಬೇಕಲ್ವಾ? ನಮ್ಗೆಲ್ಲ ಹೇಳ್ತಾರೆ ಮುಟ್ಟಿದ್ರೆ ಕರ್ಗ್ ಹೋಗುತ್ತೆ ಅನ್ನೋ ಹಾಗೆ ಹತ್ರ ಹೋದಷ್ಟು ದೂರ ಹೋಗ್ತಿರ್ತಾರೆ ಅತ್ತೆ. ಈ ಸಾಕ್ಸ್ಗೂ ಆ ಗ್ಲೌಸ್ಗೂ ಏನ್ ಸಂಬಂಧ? ಇರೋದಕ್ಕೇನೆ ಕೇಳಿದ್ದು. ಏನಿದೆ? ಮಾಮ್ ಹೇಳ್ಬೇಕು ವಲ್ಲಭ. ಸಾಕ್ಸನ್ ಬಿಚ್ಚಿದ್ರೆ ಉಲುಚಿ ಹಾವಾಗಿ ಬದಲಾದ್ಲು. ಆ ಗ್ಲೌಸ್ ತೆಗೆದ್ರೆ ಮಾಮ್ಗೆ ಹಳೆ ರೂಪ ಬಂದರೂ ಬರ್ಬೋದೇನೋ. ಇನ್ಯಾಕ್ ತಡ, ಕಿತ್ ಬಿಸಾಕ್ಬಿಡಿ. ಏಯ್ ನಿಲ್ಲು.
ಮತ್ತೆ ನನ್ನ ರೂಪ ಬದಲಾವಣೆ ಆಗೋದಿಲ್ಲ, ಕೂಡ್ದು. ಹಾಗ್ಯಾಕತ್ತೆ? ಹೀಗಾಗೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೇನ್ ಗೊತ್ತು? ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರಾ? ಇಲ್ಲ, ಸರ್ಜರಿ ಮಾಡಿದ್ರು 10 ದಿನದಲ್ಲಿ ಯಾರೂ ಹುಷಾರಾಗಲ್ಲ. ಇಷ್ಟು ಆಕ್ಟಿವ್ ಆಗಿ ಓಡಾಡಕ್ಕೂ ಆಗಲ್ಲ. ಆ ವಿಷಯ ಬಂದ್ರೆ ನಿಮ್ಮಮ್ಮ ನನ್ನ ಹತ್ರನೇ ಬರ್ಲಿಲ್ಲ ಗೊತ್ತಾ? ಇವಾಗ ಬಂದಿದಾರಲ್ಲ. ಹೂ ತಂದ್ರಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇಲ್ಲ ಅಂದಿದ್ರೆ ಯಾಕೆ ತಗೋ ಬರ್ತಿದ್ರು ಹೇಳಪ್ಪ? ಹೇಳಿ ಅತ್ತೆ. ಈ ಮಾಯಾವಿ ಹುಡುಗಿ ಮಾತಿಂದ ನನ್ನನ್ನ ಅನುಮಾನಿಸ್ಬೇಡಿ. ನಾನು ಅಭಿಮಾನದಿಂದಿದ್ರೆ ಅವಳು ಅವಮಾನಿಸ್ತಾಳೆ. ನನಗಿಷ್ಟ ಆಗಲಿಲ್ಲ. ಉತ್ತರ ಕೊಡೋದ್ರಿಂದ ಜಾರ್ಕೊಂಡ್ರು. ನಾವು ಕೂಡ ಜಾರ್ಕೋಬೇಕು ದೊಡ್ಡಮ್ಮ. ಅರ್ಥ ಆಗ್ಲಿಲ್ಲ. ಅತ್ತೆ, ಬಾ ಸುಮನ. ಸಾರಿ. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ಅತ್ತೆ? ನಿನ್ನ ಹತ್ರ ಹಿಂಗ್ ಕ್ಷಮೆ ಕೇಳ್ತಲ್ಲ ನಮ್ಮ ಮಾಮು. ನಿನ್ಗೆ ಆಸ್ತಿ ಸಿಗ್ಲಿಲ್ವಲ್ಲ ಅಂತ ಬೇಜಾರಲ್ಲಿ ಸಾರಿ ಅಂತ ಹೇಳಿದ್ದು. ನನ್ ಕರ್ಮನೇ ಹಾಗಿದೆ ಅನ್ಸತ್ತೆ. ಆಸ್ತಿ ಇಸ್ಕೋಬೇಕಾದ್ರೆ ಉಲೂಚಿ ಪುಟ್ಟಿ ಕೂಡ ಫೋಟೋಲ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಡ್ರೆಸ್ ಹಾಕೋಣ ಅಂತ ಕಾಲಲ್ಲಿದ್ದಿದ್ದ ಸಾಕ್ಸ್ನ ತೆಗೆದ್ಬಿಟ್ಟೆ ಅತ್ತೆ. ಅರೆ ರೇ, ನಾನು ಮಾಡಬಾರ್ದು ಅಂದಿದ್ದ ಕೆಲಸನ ಮಾಡಿ ನಿನ್ ಕೈಯಾರೆ ಗೋಲ್ಡನ್ ಚಾನ್ಸ್ ಮಿಸ್ ಮಾಡ್ಕೊಂಡೆ ಸುಮನ. ಸಾರಿ ಅತ್ತೆ, ನಿಮ್ ಮಾತನ್ನ ನಾನು ಕೇಳಲಿಲ್ಲ. ಸುಮನ, ಸಾಕ್ಸ್ನ ಕಿತ್ ಬಿಸಾಕಿದ್ರೆ ಅದನ್ನ ವಿಶಾಲಾಕ್ಷಿ ಯಾಕೆ ತಗೋಬೇಕಾಗಿತ್ತು? ಆಗ್ಲೇ ಅದನ್ನ ತೋರ್ಸಿ ನಮ್ಮ ಮಾಮ್ ಕೈಗೆ ಹಾಕೊಂಡಿರೋ ಗ್ಲೌಸ್ನ ಅದ್ರ ಜೊತೆಗೆ ಲಿಂಕ್ ಮಾಡಿ ಅರ್ಥನೇ ಇಲ್ದಾಗ ಮಾತಾಡ್ತಾ ಇದ್ಲು. ಕೇಳಿಸ್ಕೊಂಡೆ ಅಲ್ಲ? ಅಷ್ಟಕ್ಕೂ ಆ ಮಾಯಾವಿ ಹುಡುಗಿಗೆ ನಮ್ ಪರ್ಸನಲ್ ವಿಷಯಕ್ಕೆ ಮೂಗ್ ತೋರ್ಸೋ ಅಧಿಕಾರ ಯಾರು ಕೊಟ್ಟಿದ್ದು? ನಿಜಾನೇ ಅತ್ತೆ, ನಮ್ಮ ಅಕ್ಕ ಕೊಡೋ ಸಲಿಗೆಯಿಂದಾನೆ ಅವಳು ಹೀಗೆಲ್ಲ ಮಾಡ್ತಾಳೆ. ಮಾಮ್, ನೀವು ಬೆಳಿಗ್ಗೆ ಇರ್ಲಿಲ್ಲ. ಆಸ್ತಿ ಕೊಡೋ ಟೈಮಲ್ಲಿ ಉಲುಚಿ ಮತ್ತೆ ಹಾವಾಗಿ ಬದಲಾಗೋದಕ್ಕೆ ಕಾರಣ ಆ ಮಾಯಾವಿ ಹುಡುಗಿ ಕೈ ಚಳಕ ಇದೆ ಅಂತ ಸುಮನ ಡೌಟ್ ಎಕ್ಸ್ಪ್ರೆಸ್ ಮಾಡಿದಕ್ಕೆ ನನ್ ಮೇಲೆ ಡೌಟಾ ನಿನ್ಗೆ ಅಂತ ಅವ್ರ ಅಕ್ಕನ್ಗೆ ಕೋಪ ಬರೋ ತರ ಮಾಡಿದ್ಲು. ಹೌದಾ? ಹೌದು ಅತ್ತೆ, ನಿನ್ ಮ್ಯಾಜಿಕ್ನ ಈ ಮನೇಲಿ ಇಟ್ಕೋಬೇಡ, ಹೋಗ್ತೀಯೋ ಇಲ್ವೋ ಅಂತ ಅವಳು ಕುತ್ಕೆ ಹಿಡ್ದು ಆಚೆ ದಬ್ಬಕ್ ಹೋದೆ. ಕುತ್ಕೆ ಅಲ್ಲ, ಕೂದ್ಲು. ಅವ್ರ ಎರಡು ಅಲ್ಲಲ್ಲೇ ಇರುತ್ತೆ ಬಿಡೋ. ನಾನ್ ಇನ್ನೂ ಒಂದ್ 2 ಹೆಜ್ಜೆ ಇಟ್ಟು ಆ ವಿಶಾಲಾಕ್ಷಿ ಹತ್ರ ಹೋದ್ನೋ ಇಲ್ವೋ, ನನ್ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಟ್ಲು. ಯಾರು? ಆ ವಿಶಾಲಾಕ್ಷಿ ಹೊಡೆದ್ಬಿಟ್ಲಾ? ಅವಳು ಹೊಡೆದಿದ್ರೆ ಇನ್ನು ಸುಮನ ಬದುಕುಳ್ದು ಏನು ಪ್ರಯೋಜನ ಇರ್ತಾ ಇರ್ಲಿಲ್ಲ. ಮುಂಚೆ ತರಾನೇ ನಮ್ಮ ಅಕ್ಕನೇ ನಂಗೆ ಹೊಡೆದ್ಲು. ಅವಳ ಮೇಲೆ ನಂಗೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ, ಅಷ್ಟು ಆಸ್ತಿ ಇಟ್ಕೊಂಡು ನನ್ಗೇನು ಕೊಟ್ಟಿಲ್ಲ. ಕೊಡ್ಬಾರ್ದು ಅಂತ ವಿಶಾಲಾಕ್ಷಿ ಹೇಳ್ತಿದ್ದಾಳೆ. ಮಾಯಾವಿ ಹುಡುಗಿನ? ಎಸ್. ಅನಾಥೆಯಾಗಿ ಬಂದಿರೋ ಆ ಗಾಯತ್ರಿ ಪುಟ್ಟಿಗೆ ಆಸ್ತಿ ಬರೀತಾರೆ. ನಿನಗ್ಯಾಕೆ ಬರೆಯಲ್ಲ? ಅನ್ಯಾಯ ಅಲ್ವಾ? ಆಚೆಯಿಂದ ಬಂದಿರೋರು ನಿಮ್ಮಕ್ಕನ್ನ ಚೆನ್ನಾಗಿ ಹೊಗಳಿ ಕೋಟಿ ಮೇಲೆ ಕೋಟಿ ಬರೆಸ್ಕೋತಿದ್ದಾರೆ. ನೀನ್ ಕೇಳಿದ್ರೆ ಬೈತಾಳೆ, ಹೊಡಿತಾಳೆ. ಮೊದ್ಲು ಆ ವಿಶಾಲಾಕ್ಷಿನ ಮನೆಯಿಂದ ಕಳಿಸ್ಬಿಡ್ಬೇಕು. ಹೇಗೋ? ನಾನು ಹೇಳ್ದೆ ಅನ್ಕೋ, ವಿಶಾಲ್ ನಯನಿ ಕೋಪ ಮಾಡ್ಕೋತಾರೆ. ಹಾಗೆಲ್ಲ ಬೇಡ.
ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ವಿಶಾಲಾಕ್ಷಿ ಜುಟ್ ಕತ್ತರಿಸಿ ಬೋರ್ಡ್ ಹೊಡಿಸ್ಬಿಟ್ರೆ ಅವಮಾನ ಆಗಿ ಒಂದ್ 6 ತಿಂಗಳು ಮನೆ ಕಡೆ ಬರಲ್ಲ. ಆ ಕೆಲ್ಸ ಮಾಡು, ನನ್ ಮಗ ನಿನಗೆ ಸಹಾಯ ಮಾಡ್ತಾನೆ. ನಾನಾ? ಸರಿ. ನೈನಿ, ನಂಗೆ ಯಾಕೋ ಸರ್ಪದ್ವೀಪದಿಂದ ಬಂದಿರೋದು ತಿಲೋತ್ತಮ ಅತ್ತೆ ಅಲ್ಲ ಅಂತ ಅನಿಸ್ತಿದೆ. ಮತ್ತೆ ಅದನ್ನೇ ಕೇಳ್ತಿಯಲ್ಲ ಅಕ್ಕ. ನಿನ್ ಗಂಡ ಗುರ್ತು ಹಿಡ್ದ ಅನ್ನೋ ಒಂದೇ ಒಂದು ವಿಷಯ ಬಿಟ್ರೆ ಅವ್ರಿನ್ಯಾವ ವಿಷಯದಲ್ಲೂ ನನ್ನ ಯೋಚನೆಗೆ ಮ್ಯಾಚೇ ಆಗ್ತಿಲ್ಲ, ಗೊತ್ತಾ ನಿಂಗೆ? ಹೇಗೆ? ಸುಮ್ಮನಾಗೆ ನೀನು ನಿನ್ನ ಆಸ್ತಿಯಲ್ಲಿ ಪಾಲ್ ಕೊಡ್ತೀಯಾ ಅಂತ ನೀನ್ ಎಲ್ರ ಮುಂದೆ ಹೇಳ್ದೆ ಅಲ್ವಾ? ಅಂತ ಮುಖ್ಯವಾದ ಸಮಯದಲ್ಲಿ ಯಾರನ್ನೋ ಮೀಟ್ ಮಾಡ್ಕೊಂಡು ಬರಕ್ ಹೋಗಿದ್ದಾರೆ ಅಂತ ನನ್ ಗಂಡ ಸುಳ್ಳು ಹೇಳಿ ಪ್ಯಾಚ್ ಮಾಡಿದ್ರಲ್ವಾ? ಆ ಸಂದರ್ಭದಲ್ಲಿ ಅವ್ರು ಇರ್ಲಿಲ್ವಲ್ಲ. ಜೊತೆಗೆ ಸುಮ್ಮನಿಗೆ ಆಸ್ತಿ ಸಿಗ್ಬೇಕು ಅಂತ ನೆನಪು ಮಾಡಿದ್ದೆ ಅತ್ತೆ. ಅತ್ತೆ ಅತ್ತೆ ಅಂತ ಮಾತ್ಗೂ ಹೇಳ್ಬೇಡ ನೈನಿ. ತಿಲ್ಲು ಆಂಟಿ ಅಂತ ಶಾರ್ಟ್ಕಟ್ ಅಲ್ಲಿ ಹೇಳೋ. ಕೇಳಿಸ್ಕೊಂಡ್ರೆ ಇವ್ರೇನು ಅತ್ತೆಗಿಂತ ಹೆಸರಿಟ್ಟಿದ್ದಾರೆ ಅಂತ ಅನ್ಕೊಳಲ್ವಾ? ಏನೋ ಸೀರಿಯಸ್ ಟಾಪಿಕ್ ನಡೀತಿರೋ ಹಾಗಿದಾ? ನಿನ್ ಸಾಕ್ ತಾಯಿ ಬಗ್ಗೆ ಮಾತಾಡ್ತಿದೀವಿ ವಿಶಾಲ್. ಮಾಮ್ ಹಾಟ್ ಟಾಪಿಕ್ ಆಗ್ಬಿಟ್ಟಿದ್ದಾರೆ. ಅವ್ರ ಏಜು 50 ವರ್ಷದ ಮೇಲಾಗಿದ್ರು ಅವ್ರಿನ್ನೂ ಹಾಟ್ ಆಗಿ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಇವಾಗ ಅಷ್ಟು ವಯಸ್ಸು ಕೂಡ ಕಾಣಿಸ್ತಿಲ್ಲ ಅಕ್ಕ. ಯಾವುದೋ ಇಂಪೋರ್ಟೆಡ್ ಮೇಕಪ್ ಯೂಸ್ ಮಾಡಿ ಹೀಗಾಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ. ಆ ವಿಷಯನೀಗ ಬಿಡಿ. ಆಗ್ಲೇ ವಿಕ್ರಾಂತ್ ಅವ್ರು ಹೇಳ್ದಾಗೆ ಅತ್ತೆ ಕೈಗೆ ಹಾಕೊಂಡಿರೋ ಗ್ಲೌಸ್ ತೆಗೆದ್ರೆ ಅವ್ರು ಮೊದ್ಲಿನ ಥರನೇ ಕಾಣಿಸ್ಬೋದೇನೋ ಯಜಮಾನ್ರೆ. ಅವನಿಗೆ ಬಂದಿದ್ದ ಯೋಚನೆ ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ವೈ ನಾಟ್ ವಿಶಾಲ್? ಉಲುಚಿ ಪುಟ್ಟಿ ಕಾಲಿಗೆ ಹಾಕಿದ ಸಾಕ್ಸ್ನ ತೆಗ್ದಿದ್ದಕ್ಕೆ ಪಾಪ ಹಾವಾಗ ಬದ್ಲಾದ್ಲೋಳು. ನಿನ್ ಸಾಕ್ತಾ ಏನು ಹಲ್ಲಿಲ್ದಿರೋ ಮುದುಕಿ ತರ ಬದ್ಲಾಗ್ಬೋದು. ಇಷ್ಟಕ್ಕೂ ಆ ಗ್ಲೌಸ್ನ ಟಚ್ ಮಾಡೋಕ್ ಬಿಟ್ರೆ ತಾನೆ. ಅದ್ರ ಜೊತೆಗೆ ಏಟು ಬೀಳುತ್ತೆ. ನನಗೆ ಅರ್ಥ ಆಯ್ತು. ಮತ್ತೆ ಎಲ್ ರೂಪ ಬದಲಾಗೋಗುತ್ತೇನೋ ಅಂತ ಫೀಲ್ ಮಾಡ್ಕೋತಿರ್ಬೇಕೇನೋ ಅವರು. ಯಾಕಂದ್ರೆ ಇವಾಗಿರೋ ರೂಪ ನೋಡಿದ್ರೆ ಒಂದು 10 ವರ್ಷ ಕಡಿಮೆ ಅಂತ ಅನ್ಸತ್ತಲ್ವಾ? ನೆಟ್ಟಿಗೆ ಹತ್ತಿದೆ ಅನ್ಸುತ್ತೆ. ನೈನಿ ಹೋಗಿ ಓಟ ತೊಂಬ. ಆ ತಿಲ್ಲು ಆಂಟಿನೇ ಬೈಕೋತಿರ್ಬೇಕೇನೋ. ನೈನಿ ವಾಟರ್. ಹಾ ತಗೊಂಬರ್ತಿದ್ದೀನಿ, ತಗೋ ಅಕ್ಕ. ಯಾರ ಹುಡುಗ? ಯಾಕೆ ಓಡ್ಕೊಂಡು ಹೋಗ್ತಿದ್ದ? ಏನಾಯ್ತು ಅಂತ ಅಮ್ಮ ಅಂತ ಕಿರ್ಚ್ಕೊಂಡು ಹೋಗ್ತಿದ್ದ? ಅಮ್ಮ, ಗ್ಲೌಸ್ ತೆಗೆದ್ರೆ ಮಾಮ್ ಬದಲಾಗಲ್ಲ. ಆಲ್ರೆಡಿ ಚೇಂಜ್ ಆಗಿ ಬಂದಿದ್ದಾರೆ. ಉಲುಚಿ ಅಂತೂ ಹುಡ್ದಾಗ್ಲಿಂದಲೂ 2 ರೀತಿ ಬದಲಾಗೋದನ್ನ ನಾವು ನೋಡಿದ್ದೀವಿ. ನೋಡೋಣ ಮುಂದೆ ಏನೇನು ನಡೆಯುತ್ತೆ ಅಂತ. ಏನಂತೀಯ ನೈನಿ? ಅಷ್ಟೇ ಅಕ್ಕ.